ನೀವು ಡಿ ಕೆ ಶಿವಕುಮಾರ್ ಅವರ ಹೆಸರು ಪ್ರಸ್ತಾಪ ಮಾಡಿದ್ರಿ. ಬಹಳ ಚರ್ಚಿತ ವಿಚಾರ, ಬಹಳ ಜನ ಕುತೂಹಲ ಇರೋ ವಿಚಾರ. ಅನೇಕರು ಅನೇಕ ಭವಿಷ್ಯಗಳನ್ನ ಕೂಡ ನುಡಿದ್ಬಿಟ್ರು. ಸಂಕ್ರಮಣ ಆದ ನಂತರದಲ್ಲಿ ಬದಲಾಗುತ್ತೆ ಸರ್ಕಾರ, ನಾಯಕತ್ವ ಬದಲಾವಣೆ ಲೋಕಸಭಾ ಚುನಾವಣೆ ಆದ ನಂತರ ಆಗುತ್ತೆ, ಹೀಗೆ ಹಾಗೆ ಅಂತ ಹೇಳಿ. ತಮ್ಗೆ ಏನನ್ಸುತ್ತೆ ನಾಯಕತ್ವ ಬದಲಾವಣೆ ರಾಜ್ಯದಲ್ಲಿ ಆಗೋ ಸಾಧ್ಯತೆಗಳಿದೆ? ನಾನು ಒಬ್ಬರು ಕೂತಿರುವಾಗ ಆಳ್ತಾ ಅವರ ಬದಲಾವಣೆ ನಾವು ನೋಡಬಾರ್ದು, ನಮ್ಮ ಕಣ್ಣಲ್ಲಿ ನಾವು ಅದನ್ನು ಹೇಳಬಾರ್ದು. ಇಷ್ಟು ಮಾತ್ರ ಹೇಳಬಾರ್ದು. ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗೋ ಈಗ ಇದ್ದೇ ಇದೆ. ಕಾಲ ಸಮೀಪವಾಗ್ತಿ ಅಂತ ಹೇಳಿದ್ದೀನಿ ಅಷ್ಟೇ. ನಾನೇನು ಸಿದ್ದರಾಮಯ್ಯ ಎಬ್ಬಿಸಿ ನನಗೇನು ಆಗಬೇಕಾದ್ದೇನಿಲ್ಲ. ಸಿದ್ದರಾಮಯ್ಯವರು ನನಗೆ ಹತ್ತಿರವಾಗಿದ್ದಾರೆ. 2006ರಲ್ಲಿ ಚುನಾವಣೆ ನಡೆದಾಗ ನಾನು ಅವ್ರ ಜೊತೆನೇ ಇದ್ದೆ. ನಮಗೆ ಗೌರವನೂ ಕೊಟ್ಟಿದ್ದಾರೆ ಪಾಪ, ಅವರ ಬಗ್ಗೆ ನಾವೇನು ಹೇಳಬಾರ್ದು. ಆದರೆ ವಿಚಾರಕ್ಕೆ ಬಂದರೆ ನೀವು ತುಂಬ ಕಷ್ಟಪಟ್ಟಿದ್ದಾನೆ, ಇಲ್ಲಿ ಸರ್ಕಾರ ತರಕ್ಕೆ ಕಷ್ಟಪಟ್ಟಿದ್ದಾನೆ, ನೋವು ತಿಂದಿದ್ದಾನೆ, ಅವಮಾನಿತನಾಗಿದ್ದಾನೆ, ಕಾಡಿ ಬೇಡಿ ಮಾಡ್ತಾ ಇದ್ದಾನೆ. ನೀವು ಹೇಳಿದ್ರೆ ಹೈಕಮಾಂಡ್ನವರು ಕಾಂಗ್ರೆಸ್ಸಲ್ಲಿ ಒಂದು ಮುಖ್ಯಮಂತ್ರಿ ಮಾಡ್ತಾರಮ್ಮ, ಮಾಡಲ್ಲ. ಅವ್ರಿಗೇನು ಬೇಕೋ ಅದನ್ನೇ ಮಾಡ್ತಾರೆ. ಆದರೆ ಮನುಷ್ಯನ ಪ್ರಾರಬ್ಧ ಅಂದರೆ ಬರೀ ಕೆಟ್ಟದು ಅಂತಲ್ಲ, ಒಳ್ಳೆಯದು ಪ್ರಾರಬ್ಧ ಒಳ್ಳೇದಿದ್ರ ಮೇಲೆ ಅವನು ಹಾಗೆ ಆಗ್ತಾನೆ, ಒಂದೇ ಬರ್ತಾನೆ. ಆದರೆ ಒಂದು ಮಾತ್ರ ಹೇಳಬಲ್ಲೆ, ಅವನ ಬಗ್ಗೆ ಇಷ್ಟು ಮಾತ್ರ ಹೇಳ್ತೀನಿ. ಇಡೀ ಈ ರಾಜ್ಯದಲ್ಲಿ ಅವನಷ್ಟು ದೇವರು, ಧರ್ಮ, ನ್ಯಾಯಕ್ಕೆ ಹೋರಾಟಿ ಪೂಜೆ ಮಾಡೋದು ಇನ್ನೊಬ್ಬರಿಲ್ಲ. ಡಿ ಕೆ ಶಿವಕುಮಾರ್ ನೋಡಿ, ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾನೆ, ಎಲ್ಲ ದೇವಸ್ಥಾನ, ಎಲ್ಲ ಧರ್ಮ ಮಾಡ್ತಾನೆ. ನಿಜವಾಗ್ಲೂ ರಾಜಲಕ್ಷಣ ಇರಬೇಕು, ಎಲ್ಲ ಅವನಿಗಿದೆ. ಅವನಿಗೆ ಸಮಯ ಬರಬೇಕು, ಆಗಲಿಲ್ಲ. ಆದರೆ ಈ ಸಂಘರ್ಷದಲ್ಲಿ ಒಂದು ಮಾತು ಹೇಳಬಲ್ಲೆ, ನಾಳೆ ಮೇ 1ನೇ ತಾರೀಕು ಗುರು ಬದಲಾವಣೆ ಆಗ್ತಾನೆ. ಮುಖ್ಯಮಂತ್ರಿಗಳು ಆಲಸ್ಯ ಮಾಡ್ದಲೇ ಹೋಗಬೇಕು. ಆಲಸ್ಯ ಪಟ್ಟರೆ ಶರೀರಕ್ಕೆ ಸ್ವಲ್ಪ ತೊಂದರೆ ಆಗೋ ಸಂಭವಗಳು ಕಾಣ್ತವೆ ಮುಖ್ಯಮಂತ್ರಿಗಳಿಗೆ. ಅದನ್ನು ಅವ್ರು ಕಾಪಾಡ್ಕೋಬೇಕು. ಅವ್ರ ಆರೋಗ್ಯ ಅವ್ರು ಕಾಪಾಡಬೇಕಲ್ಲಮ್ಮ. ನಿಜ ಅವ್ರ ಪುಣ್ಯದಿಂದ ಅವ್ರು ಚುನಾವಣೆ ಕಾಲಿಗೆ ಚಕ್ರ ಕಟ್ಕೊಂಡು ಪ್ರಚಾರ ಮಾಡ್ತಿದ್ದಾರೆ, ಸಂಭವ ಇದ್ದೇ ಇದೆ. ಅವರು ಅದೃಷ್ಟ ಅವ್ರದ್ದು ಕೂತಿದ್ದಾರೆ, ಅವ್ನಿಗೆ ಅದೃಷ್ಟ ಬರುತ್ತೆ, ಅವ್ನು ಸಾಕ್ತಾರೆ. ಈ ಮಧ್ಯದಲ್ಲಿ ಅವರು ಕೂಡ ನಾವು ಹೇಳಬೇಕಂತ ಶರೀರ ಆಲಸ್ಯ ತುಂಬ ಆಗುತ್ತೆ ಅವ್ರಿಗೆ. ಒಂದು ವಯಸ್ಸಿನ ಪ್ರಶ್ನೆ ಹೇಳ್ತಿಲ್ಲ. ಯಾವಾಗ ಗುರು, ದೈವ ಗುರು ಶುಕ್ರನ ಮನೆ, ರಾಕ್ಷಸ ಮನೆಗೆ, ನೀಚ ಗುರು ಮನೆ ಹೋಗ್ತಾನೆ, ಇಲ್ಲಿ ರಾಜರಿಗೆ ಸ್ವಲ್ಪ ಆರೋಗ್ಯದ ವ್ಯತ್ಯಯ ಆಗುತ್ತೆ. ವ್ಯತ್ಯಾಸ ಎಲ್ಲಿ ಬೇಕಾದ್ರೂ ಹೋಗೋದಲ್ಲ, ಅದನ್ನು ಕಾಪಾಡ್ಕೋಬೇಕು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.